ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಕುಮಾರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯರೇ, ನಮ್ಮಲ್ಲಿ ನಿಮಗೆ ಈ ಎಲ್ಲ ಕ್ಲಾಸಸ್ಗಳು ಲಭ್ಯ ಇದ್ದಾವೆ. HSTR ಆಗಿರ್ಬೋದು, GPSTR, PSTR, ಕರ್ನಾಟಕ TET, 10th ಕ್ಲಾಸ್ LBA, ಜನರಲ್ ಸೈನ್ಸ್. ಇದರಿಂದ ಆಚೆಗೆ ಇಷ್ಟೇ ಅಲ್ಲ, ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ನಿಮಗೆ ಈ ಒಂದು 3 ಸ್ಟೇಜ್ಗಳಲ್ಲಿ ನಾವು ಇಂಗ್ಲೀಷನ್ನು ಹೊರಗೆ ತರ್ತಾ ಇದ್ದೀವಿ. ಇಂಗ್ಲೀಷ್ ಕ್ಲಾಸಸ್ಗಳನ್ನು ಒಂದು ಬೇಸಿಕ್ ಸ್ಟೇಜ್. ಏನಪ್ಪ ಬೇಸಿಕ್ ಸ್ಟೇಜ್ ಅಂತ ಹೇಳಿದ್ರೆ, ಈ ಬೇಸಿಕ್ ಸ್ಟೇಜಲ್ಲಿ ನಾವು ನಿಮಗೆ ಫುಲ್ಲು ಕಂಪ್ಲೀಟ್ ಆದಂತಹ ಗ್ರಾಮರ್ಗಳನ್ನು ಮಾಡ್ತಾ ಇದ್ದೀವಿ ಈ ಬೇಸಿಕ್ ಸ್ಟೇಜಲ್ಲಿ. ನೆಕ್ಸ್ಟ್ ಅದಾದಮೇಲೆ ಈ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಈ ಬೇಸಿಕ್ ಸ್ಟೇಜಲ್ಲಿ ಕಲ್ತಿರ್ತಕ್ಕಂಥದ್ದನ್ನೇ ನೆಕ್ಸ್ಟ್ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ನಿಮಗೆ ವಿತ್ ಕಾಂಪ್ರಿಹೆನ್ಷನ್ಲಿ ಹೇಳ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಇದಾದ ಮೇಲೆ ಅಡ್ವಾನ್ಸ್. ನೀವು ಒಂದು ಕ್ವಶನ್ ಪೇಪರು ಎಕ್ಸಾಮಿಗೆ ಹೋಗ್ತೀರಿ, ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಖುಷಿ ಆಗಬೇಕು. ಈ ಕ್ವಶನ್ ನನಗೆ ಗೊತ್ತು, ಈ ಕ್ವಶನ್ ನನಗೆ ಗೊತ್ತು ಅಂಥೇಳಿ ಆನ್ಸರ್ ಟಿಕ್ ಮಾಡೋ ಲೆವೆಲ್ಲಿಗೆ ಈ ಅಡ್ವಾನ್ಸ್ ಲೆವೆಲಲ್ಲಿ ನಾವು ನಿಮಗೆ ಹೇಳ್ಕೊಡೋಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಓಕೆ, ನಿಮಗೆಲ್ಲ ಈ ಎಲ್ಲ ಕ್ಲಾಸಸ್ಗಳು ಬೇಕು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ಅಥವಾ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಈ ಕೆಳಗೆ ಕಾಣ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟಿಗೆ ಹೋಗೋಣ. ಸೆಂಟೆನ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೈ? ಬಿಕಾಸ್ ವಿತೌಟ್ ಸೆಂಟೆನ್ಸ್ ನಾವು ಏನು ಮಾಡೋಕ್ಕಾಗಲ್ಲ. ಏಕೆ ಅಂತ ಹೇಳಿದ್ರೆ ಒಬ್ಬ ಆ್ಯಸ್ ಎ ಕಾಂಪಿಟೇಟಿವ್ ಆಸ್ಪಿರೆಂಟು ನಮಗೆ ಒಂದು ಸೆಂಟೆನ್ಸ್ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಅವಾಗ ಮಾತ್ರ ವಾಟ್ ಈಸ್ ಸಬ್ಜೆಕ್ಟ್, ವಾಟ್ ಈಸ್ ವರ್ಬ್, ವಾಟ್ ಈಸ್ ಆಬ್ಜೆಕ್ಟ್ ಅಂತೇಳಿ ಗೊತ್ತಿದ್ರೆ ಮಾತ್ರ ನಮಗೆ ಮುಂದಿನ ಎಲ್ಲ ಒಂದು ಗ್ರಾಮರ್ಗಳಿಗೆ ಅದು ಹೆಲ್ಪ್ ಆಗುತ್ತೆ. ನೋಡೋಣ ಇವಾಗ ಏನು ಸೆಂಟೆನ್ಸ್ ಅಂತ ಹೇಳಿದರೆ ಅಂಥೇಳಿ. ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಬರೀ ಗ್ರೂಪ್ ಆಫ್ ವರ್ಡ್ಸ್ ಇದ್ದರೆ ಅಲ್ಲ, ಅದು ಕಂಪ್ಲೀಟ್ ಆದಂತಹ ಸೆನ್ಸನ್ನು ಕೊಡ್ತಾ ಇರಬೇಕು. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ಇದೆ ನೋಡ್ರಿ, ಹೇಮಂತ್ ಡ್ರಿಂಕ್ಸ್ ಕಾಫಿ. ಇಲ್ಲಿ ಹೇಮಂತ್ ಅನ್ನೋದು ಸಬ್ಜೆಕ್ಟ್ ಅಂತ ಹೇಳಿ ನೋಡ್ತೀವಿ. ಏನಿದು? ಸಬ್ಜೆಕ್ಟ್. ಹೇಮಂತ್ ಅನ್ನೋದು ಸಬ್ಜೆಕ್ಟು, ಡ್ರಿಂಕ್ಸ್ ಅನ್ನೋದು ವರ್ಬ್, ಕಾಫಿ ಅನ್ನೋದು ಆಬ್ಜೆಕ್ಟ್. ಕಾಫಿ ಅನ್ನೋದೇನಿಲ್ಲಿ ಆಬ್ಜೆಕ್ಟ್ ಆಗುತ್ತೆ ಸ್ನೇಹಿತರೆ. ನಾವು ಒಂದು ಸೆಂಟೆನ್ಸ್ ತಿಳ್ಕೊಬೇಕಾದಾಗ ಈ 3 ಬಗ್ಗೆ ಗಮನ ಹರಿಸ್ಬೇಕು. ಸಬ್ಜೆಕ್ಟ್, ವರ್ಬು, ಆಬ್ಜೆಕ್ಟ್ ಬಗ್ಗೆ ನಮಗೆ ಗಮನ ಇದ್ದರೆ ಮಾತ್ರ ಅದು ಕರೆಕ್ಟ್ ಆದಂಥ ಸೆಂಟೆನ್ಸ್ ಅಂತ ಹೇಳಿ ಕರೆಯೋಕ್ಕೆ ಸಾಧ್ಯ. ಓಕೆನಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟೆನ್ಸಸ್. ಏನಪ್ಪ ಕ್ಯಾರೆಕ್ಟರಿಸ್ಟಿಕ್ಸು ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸ್ ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸೆಂಟೆನ್ಸ್ ಯಾವಾಗಲೂ ಕೂಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರುತ್ತೆ. ದೆನ್ನು ಇದು ಎ ಸೆಂಟೆನ್ಸ್ ಎಂಡ್ಸ್ ವಿತ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್. ನೋಡಿರಿ, ಯಾಕೆ ಈ ಪದ ಬಳಸಿದೆ ನಾನು ಅಂತ ಹೇಳಿದ್ರೆ, ಸೆಂಟೆನ್ಸಲ್ಲಿ ದೇರ್ ಆರ್ 5 ಟೈಪ್ಸ್ ಆಫ್ ಸೆಂಟೆನ್ಸ್ ಇದ್ದಾವೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತೀವಿ ಎಷ್ಟು ಟೈಪ್ಸ್ ಇದ್ದಾವೆ ಅಂಥೇಳಿ. ಒಂದೊಂದು ಟೈಪ್ಸ್ ಆಫ್ ಸೆಂಟೆನ್ಸು ಕೂಡ ಒಂದೊಂದರಿಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಸರ್ಟಿವ್ ಸೆಂಟೆನ್ಸು ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಇಂಟರಾಗೇಟಿವ್ ಸೆಂಟೆನ್ಸು ಎಂಡ್ಸ್ ವಿತ್ ಕ್ವಶನ್ ಮಾರ್ಕು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು ಎಂಡ್ಸ್ ವಿತ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು. ಈ ರೀತಿ ಒಂದೊಂದು ಸೆಂಟೆನ್ಸ್ ಒಂದೊಂದು ಮಾರ್ಕಿಂದ ಎಂಡ್ ಆಗೋದ್ರಿಂದ ಐ ಯೂಸ್ಡ್ ಹಿಯರ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್. ಓಕೆ, ಕ್ಲಿಯರ್? ನೆಕ್ಸ್ಟು, ಎ ಸೆಂಟೆನ್ಸ್ ಹ್ಯಾವ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಎಸ್, ಲುಕ್ ಅಟ್ ದ ಬೋರ್ಡ್ ಹಿಯರ್. ಹೇಮಂತ್ drinks. ಹೇಮಂತ್ ಸಬ್ಜೆಕ್ಟ್, ಡ್ರಿಂಕ್ಸ್ ವರ್ಬ್. ಈ ಡ್ರಿಂಕ್ಸಿಗೆ ವಾಟ್ ಅಂತ ಪ್ರಶ್ನೆ ಕೇಳಿದರೆ, ಏನಂತ ಪ್ರಶ್ನೆ ಕೇಳಿದರೆ? ವಾಟ್ ಅಂತ ಪ್ರಶ್ನೆ ಕೇಳಿದರೆ. ಫಾರ್ ಎಕ್ಸಾಂಪಲ್, ಹೇಮಂತ್ ಡ್ರಿಂಕ್ಸ್ ವಾಟ್ ಡಸ್ ಹೇಮಂತ್ ಡ್ರಿಂಕ್? ಹೇಮಂತ್ ಏನನ್ನು ಕುಡಿತಾನೆ ಅಂತ ಕೇಳಿದರೆ ಹೇಮಂತ್ ಡ್ರಿಂಕ್ಸ್ ಕಾಫಿ. ಹೇಮಂತ್ ಡ್ರಿಂಕ್ ಮಿಲ್ಕ್. ಹೇಮಂತ್ ಡ್ರಿಂಕ್ ಟೀ. ಇವೆಲ್ಲ ಬರ್ತಾವಲ್ಲ, ಇವುಗಳನ್ನೇ ನಾವೇನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇವನನ್ನು ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಈ ರೀತಿ ನಾವು
ಒಂದು ಸೆಂಟೆನ್ಸ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಸಬ್ಜೆಕ್ಟ್ ಇರಬೇಕು, ಆ ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಿರಬೇಕು. ನೋಡಿರಿ, ಹೇಮಂತ್ ಅನ್ನೋದರಲ್ಲಿ ಹೆಚ್ಚು ಕ್ಯಾಪಿಟಲ್ ಇದೆ, ಹೇಮಂತು ಏನು ಕ್ಯಾಪಿಟಲ್ ಇರಬೇಕು. ದೆನ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ನೋಡಿರಿ ಈ ಕಡೆ, ಹೇಮಂತ್ ಡ್ರಿಂಕ್ಸ್ ಕಾಫಿ, ಹೇಮಂತ್ ಡ್ರಿಂಕ್ಸ್ ಮಿಲ್ಕ್, ಹೇಮಂತ್ ಡ್ರಿಂಕ್ಸ್ ಟೀ. ಈ ರೀತಿ ವಾಟ್ ಅಂತ ಪ್ರಶ್ನೆ ಕೇಳಿದಾಗ ಬರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಫೋರ್ತ್ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎ ಸೆಂಟೆನ್ಸ್ ಮೇ ನಾಟ್ ಹ್ಯಾವ್ ಅನ್ ಆಬ್ಜೆಕ್ಟ್ ದೆನ್ ವಿ ಕಾಲ್ ಸೆಂಟೆನ್ಸ್. ಆಬ್ಜೆಕ್ಟ್ ಇಲ್ಲ ಅಂದರೂ ಕೂಡ ನಾವು ಅದನ್ನು ಸೆಂಟೆನ್ಸ್ ಅಂತ ಕರಿಬೋದು ಅಂತ ಹೇಳುತ್ತೆ. ಏನು ಹಂಗಂದರೆ ನೋಡೋಣ ಇವಾಗ. ಸೇಮ್ ಹೇಮಂತ್ 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 ಸ್ವಿಮ್ಸ್, ಹೇಮಂತ್ ಸ್ವಿಮ್ಸ್. ಇಲ್ಲಿ ನೋಡೋಣ ಇವಾಗ ನಾವು ವಾಟ್ ಅಂತ ಪ್ರಶ್ನೆ ಕೇಳಿದ್ರೆ ಆಬ್ಜೆಕ್ಟ್ ಬರುತ್ತೆ ಅಂತ ಹೇಳಿದ್ನಲ್ವ ನಾನು ಇಲ್ಲಿ. ನೋಡೋಣ ಇವಾಗ ಇಲ್ಲಿ ವಾಟ್ ಅಂತ ಕೇಳೋಣ. ವಾಟ್ ಡಸ್ ಹೇಮಂತ್ ಸ್ವಿಮ್? ಹೇಮಂತ್ ಏನನ್ನು ಈಜಾಡತ್ತಾನೆ ಅಂತ ಕೇಳೋಕ್ಕಾಗುತ್ತಾ? ನೋ, ಕೇಳೋಕ್ಕಾಗಲ್ಲ. ಆ ಥರ ಕೇಳಿದರೆ ನಮ್ಮನ್ನು ಮೂರ್ಖರು ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಥರ ಇದ್ದಾಗ, ದಿಸ್ ಇಸ್ ಎಕ್ಸೆಪ್ಷನ್, ಈ ಥರ ಇದ್ದಾಗ ನೋಡ್ರಿ, ಹೇಮಂತ್ ಸ್ವಿಮ್ಸ್ ಇದೇ ಅರ್ಥವನ್ನು ಪಡ್ಕೊಳ್ಳುತ್ತೆ. ಸೊ ಕೆಲವೊಂದು ಸರಿ ಆಬ್ಜೆಕ್ಟು ಇಲ್ಲ ಅಂದರೂ ಕೂಡ, ಕೆಲವೊಂದು ಸರಿ ಆಬ್ಜೆಕ್ಟು ಇಲ್ಲ ಅಂದರೂ ಕೂಡ ನಾವು ಅದನ್ನು ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೇಮಂತ್ ಸ್ವಿಮ್ಸ್. ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಹಿಯರ್. ಬರ್ಡ್ಸ್ ಫ್ಲೈ, ಬರ್ಡ್ಸ್ ಫ್ಲೈ, ಬರ್ಡ್ಸ್ ಫ್ಲೈ. ನೋಡ್ರಿ, ಇಲ್ಲಿ ವಾಟ್ ಅಂತ ಪ್ರಶ್ನೆ ಕೇಳೋಕ್ಕಾಗುತ್ತಾ? ವಾಟ್ ಡಸ್ ಬರ್ಡ್ ಫ್ಲೈ ಅಂತ ಕೇಳೋಕ್ಕಾಗುತ್ತಾ? ನೋ, ಕೇಳೋಕ್ಕಾಗಲ್ಲ. ಹಕ್ಕಿಗಳು ಏನನ್ನು ಹಾರಾಡ್ತವೆ ಅಂತ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಸೊ ಈ ಥರ ಸೆಂಟೆನ್ಸನ್ನು ನಾವು ಏನು ಆಬ್ಜೆಕ್ಟ್ ಬರಲ್ಲ, ಇಲ್ಲಿ ಆಬ್ಜೆಕ್ಟ್ ಬರದೇ ಇರೋದ್ರಿಂದ ಈ ಥರ ಸೆಂಟೆನ್ಸ್ಗಳನ್ನು ನಾವು ಒಪ್ಕೊಳ್ಳೇಬೇಕು. ಆಬ್ಜೆಕ್ಟ್ ಇಲ್ಲದೇ ಇದ್ದರೂ ಕೂಡ ಇದನ್ನು ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಕ್ಲಿಯರ್? ನೆಕ್ಸ್ಟು ಟೈಪ್ಸ್ ಆಫ್ ಸೆಂಟೆನ್ಸಸ್. ಎಸ್, ವಿ ಹ್ಯಾವ್ 5 types of sentences are there. One is declarative sentence. ಏನಪ್ಪ ಡಿಕ್ಲೇರೇಟಿವ್ ಸೆಂಟೆನ್ಸ್ ನೋಡೋಣ. ಇಂಟ್ರಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಪ್ಟೇಟಿವ್ ಸೆಂಟೆನ್ಸ್. ಈ 5 ರೀತಿಯ ಸೆಂಟೆನ್ಸ್ಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಇವಾಗ. ಓಕೆ, ಡಿಕ್ಲೇರೇಟಿವ್ ಸೆಂಟೆನ್ಸ್. ಏನು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಎ ಸೆಂಟೆನ್ಸ್ ದಟ್ ಸ್ಟೇಟ್ಸ್ ಎ ಫ್ಯಾಕ್ಟ್. ಏನನ್ನು ಹೇಳುತ್ತೆ ಇದು? ಏನನ್ನು ಕೋಟ್ ಮಾಡುತ್ತೆ? ಏನನ್ನು ಸ್ಟೇಟ್ ಮಾಡುತ್ತೆ? ಫ್ಯಾಕ್ಟ್, ಸತ್ಯವನ್ನು. ಆರ್ ಒಪಿನಿಯನ್ ಆ್ಯಂಡ್ ಇಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಈ ಮಾರ್ಕ್ ಇದೆಯಲ್ಲ, ಫುಲ್ ಸ್ಟಾಪಿಂದ ಇದು ಎಂಡ್ ಆಗುತ್ತೆ. ಅಸರ್ಟಿವ್ ಯಾವುದು? ಇದನ್ನು ಡಿಕ್ಲೇರೇಟಿವ್ ಅಂತ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತೂ ಕರಿತೀವಿ. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ, ಏನು ಅಸರ್ಟಿವ್ ಹೇಳೇ ಕೊಡಲಿಲ್ಲಲ್ಲ ಅಂಥೇಳಿ. ಡಿಕ್ಲೇರೇಟಿವ್ ಅಂದರೂ ಕೂಡ ಹೌದು, ಅಸರ್ಟಿವ್ ಅಂದರೂ ಕೂಡ ಹೌದು, ಎರಡೂ ಕೂಡ ಒಂದೇ ಅರ್ಥ. ಇದು ಈ ಥರ ಸೆಂಟೆನ್ಸ್ಗಳು ಫ್ಯಾಕ್ಟನ್ನು ಎಕ್ಸ್ಪ್ಲೋಸ್ ಮಾಡುತ್ತೆ, ದೆನ್ ಒಪಿನಿಯನ್ನು ಕೂಡ ಎಕ್ಸ್ಪ್ಲೋಸ್ ಮಾಡುತ್ತೆ. ಆ್ಯಂಡ್ ಇದು ಫುಲ್ ಸ್ಟಾಪಿಂದ ಏನಾಗುತ್ತೆ? ಎಂಡ್ ಆಗುತ್ತೆ ಸೆಂಟೆನ್ಸು. ಒನ್ ಎಕ್ಸಾಂಪಲ್ ಹಿಯರ್, ದ ಸನ್ ರೈಸಸ್ ಇನ್ ದ ಈಸ್ಟ್. ವಾಟ್ ಈಸ್ ದಿಸ್? ದಿಸ್ ಇಸ್ ಫ್ಯಾಕ್ಟ್, ಯೂನಿವರ್ಸಲ್ ಟ್ರುತ್. ಇದು ಫ್ಯಾಕ್ಟ್ ಅಲ್ವಾ ಇದು? ಎಸ್, ಈ ಥರ ಸೆಂಟೆನ್ಸ್ಗಳನ್ನು ನಾವು ಡಿಕ್ಲೇರೇಟಿವ್ ಸೆಂಟೆನ್ಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಎಲ್ಲಿ ಹುಡ್ತಾನೆ? ಪೂರ್ವ ಕೊಡ್ತಾನೆ. ಇದು ಸತ್ಯ ಅಲ್ವಾ? ಯೂನಿವರ್ಸಲ್ ಟ್ರುತ್ ತಾನೆ, ಫ್ಯಾಕ್ಟ್ ಅಲ್ವಾ ಇದು? ಈ ಥರ ಸೆಂಟೆನ್ಸ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಡಿಕ್ಲೇರೇಟಿವ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ದೆನ್ ಐ ಲೈಕ್ ಮ್ಯಾಂಗೋಸ್, ಇದು ಒಪಿನಿಯನ್. ಇದು ವಾಟ್ ಡಸ್ ಯು ಲೈಕ್ ಅಂತ ಹೇಳಿ ಕೇಳಿದ್ರೆ, ಅಥವಾ ವಾಟ್ ಡು ಯು ಲೈಕ್ ಅಂತ ಕೇಳಿದ್ರೆ, ಇಲ್ಲಿ ಐ ಲೈಕ್ ಮ್ಯಾಂಗೋಸ್. ವಾಟ್ ಡು ಯು ಲೈಕ್ ಅಂತ ಹೇಳಿದ್ರೆ, ಐ ಲೈಕ್ ಮ್ಯಾಂಗೋಸ್, ನನಗೆ ಮಾವಿನಣ್ಣು ಇಷ್ಟ ಅನ್ನೋದು. ದಿಸ್ ಇಸ್ ವಾಟ್ ಒಪಿನಿಯನ್. ಈ ಥರ ಸೆಂಟೆನ್ಸ್ಗಳನ್ನು ನಾವು ಡಿಕ್ಲೇರೇಟಿವ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ದೆನ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂಥೇಳಿ ಈ ರೀತಿ ನಾವು ಏನು ಮಾಡ್ತೀವಿ? ಡಿಕ್ಲೇರೇಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಂಟ್ರಗೇಟಿವ್ ಸೆಂಟೆನ್ಸ್. ಎರಡನೇ ಸೆಂಟೆನ್ಸ್ ಯಾವುದು? ಇಂಟ್ರಗೇಟಿವ್ ಸೆಂಟೆನ್ಸು. ಈ ಸೆಂಟೆನ್ಸಲ್ಲಿ ನೋಡ್ರಿ, ಎ ಸೆಂಟೆನ್ಸ್ ದಟ್ ಆಸ್ಕ್ ಎ ಕ್ವಶನ್ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಯಾವ ಸೆಂಟೆನ್ಸು ಕ್ವಶನನ್ನು ಮಾಡುತ್ತೋ ಆ ಥರ ಸೆಂಟೆನ್ಸನ್ನು ನಾವೇನಂತ ಕರಿತೀವಿ? ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಇಂಟ್ರಗೇಟಿವ್ ಸೆಂಟೆನ್ಸು, ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, ಯಾವಾಗಲೂ ಕೂಡ ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಯಾವುದರಿಂದ ಎಂಡ್ ಆಗುತ್ತೆ? ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಆಯಿತಾ? ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಎಸ್, ಒನ್ ಎಕ್ಸಾಂಪಲ್ ಈಸ್ ದೇರ್.
ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್ ಹಿಯರ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಈ ಥರ ನಮಗೆ ಗೊತ್ತಾಗ್ತವೆ, ಈಸಿಯಾಗಿ ಗೊತ್ತಾಗ್ತವೆ. ಅಲ್ಲಿ ವಾಟು ವೇರು ಅಂತ WH ಕ್ವಶನ್ಸ್ ಇರುತ್ತೆ, ಅಥವಾ SR ಕ್ವಶನ್ ಇರ್ತವೆ. ದೆನ್ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಈ ಥರ ಸೆಂಟೆನ್ಸ್ಗಳನ್ನು ನಾವು ಏನಂತ ಕರಿತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ವೇರ್ ಡು ಯು ಲಿವ್, ನೀ ಎಲ್ಲಿ ವಾಸವಾಗಿದೆಯಾ. ಆರ್ ಯು ಕಮಿಂಗ್ ಟು ಸ್ಕೂಲ್, ನೀನು ಸ್ಕೂಲಿಗೆ ಬರ್ತಿದೆಯಾ ಅಂತ ಹೇಳಿ ಕರೆಯೋದನ್ನು ನಾವು ಇವನ್ನೆಲ್ಲವು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟು ಇಂಪರೇಟಿವ್ ಸೆಂಟೆನ್ಸ್. ಎಸ್, ಈ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ನೋಡ್ರಿ, ಎ ಸೆಂಟೆನ್ಸ್ ಗಿವ್ಸ್ ಎ ಕಮ್ಯಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅಥವಾ ಅಡ್ವೈಸ್ ಆಗಿರ್ಬೋದು. ಇವೆಲ್ಲ ಇಟ್ ಇಸ್ ಕಮ್ಸ್ ಅಂಡರ್ ದ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಲ್ಲಿ ಇದು ನಮಗೆ ಬರ್ತಾ ಹೋಗುತ್ತೆ. ಈ ಇಂಪರೇಟಿವ್ ಸೆಂಟೆನ್ಸ್ ನೋಡ್ರಿ, ಈಗ ಪ್ಲೀಸ್ ಓಪನ್ ದ ಡೋರ್, ಪ್ಲೀಸ್ ಓಪನ್ ದ ಡೋರ್ ಅನ್ನೋದೇನು, ದಯವಿಟ್ಟು ಕದವನ್ನು ತೆಗಿ, ಇದೇನಿದು, ಇದು ರಿಕ್ವೆಸ್ಟ್. ಇದು ಈ ಥರ ರಿಕ್ವೆಸ್ಟ್ಗಳಾಗಿರ್ಬೋದು. ಡೋಂಟ್ ವೇಸ್ಟ್ ಯುವರ್ ಟೈಮ್, ಅಡ್ವೈಸ್. ಇದು ನಿನ್ನ ಸಮಯವನ್ನು ವೇಸ್ಟ್ ಮಾಡಬೇಡ ಅಂತ ಹೇಳೋದು. ಸಿಟ್ ಡೌನ್ ಕ್ವೈಟ್ಲಿ, ಕಮಾಂಡ್. ಇದು ಒಬ್ಬ ಟೀಚರು ಸ್ಕೂಲಲ್ಲಿ ಈ ಥರ ಸಿಟ್ ಡೌನ್ ಕ್ವೈಟ್ಲಿ, ಗಲಾಟೆ ಮಾಡೋದು ಸುಮ್ಮನೆ ಸೈಲೆಂಟಾಗಿ ಕೂತ್ಕೋ ಅಂಥೇಳಿ. ಇವನ್ನೆಲ್ಲ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಅಂಡರ್ ಇಂಪರೇಟಿವ್ ಸೆಂಟೆನ್ಸಲ್ಲಿ ಬಳಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ವಿ ಹ್ಯಾವ್ ಫೀಲಿಂಗ್ಸ್ ಲೈಕ್ ವಾಟ್ ಫೀಲಿಂಗ್ಸ್, ಎಮೋಷನ್ಸ್, ಸ್ಟ್ರಾಂಗ್ ಫೀಲಿಂಗ್ಸ್ ಇರ್ಬೋದು ನಮಗೆ. ವೆದರ್ ಇಟ್ ಈಸ್ ಸ್ಯಾರೋ, ಪೇಯ್ನ್, ಹ್ಯಾಪಿನೆಸ್, ಇವನ್ನೆಲ್ಲ ನಾವು ಅಂಡರ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಲೈಕ್ ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್, ಇದು ಎಂಡ್ಸ್ ವಿತ್ ಯಾವುದು, ಎಕ್ಸ್ಕ್ಲಮೇಷನ್ ಮಾರ್ಕಿಂದ ಎಂಡ್ ಆಗುತ್ತೆ. ಈ ಥರದನ್ನು ನಾವು ನೋಡ್ಕೋಬೇಕು. ಯಾವತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಎಕ್ಸ್ಕ್ಲಮೇಷನ್ ಮಾರ್ಕಿಂದ ಎಂಡ್ ಆಗ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಅಲಾಸ್, ಇಲ್ಲೇ ಸ್ಟಾರ್ಟಿಂಗೇ ಆಗಿದೆ, ಇಲ್ಲಿ ಹುರ್ರ ಅಂತ ಇದೆ ನೋಡ್ರಿ. ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್, ಎಂಥ ಏನು ಸುಂದರವಾದ ಉದ್ಯಾನವನ ಇದು. ನೆಕ್ಸ್ಟ್ ಅಲಾಸ್, ವಿ ಲಾಸ್ಟ್ ದ ಮ್ಯಾಚ್, ಅಯ್ಯೋ ಮ್ಯಾಚ್ ಮಿಸ್ ಮಾಡ್ಕೊಂಡ್ವಿ. ದೆನ್ ಹುರ್ರ, ವಿ ಓನ್ ದ ಗೇಮ್, ಖುಷಿಯಿಂದ ಹೇಳೋದು, ಅಬ್ಬಾ ನಾವು ಗೇಮ್ನ ಗೆದ್ದುಬಿಟ್ವಿ ಅಂಥೇಳಿ. ಈ ರೀತಿ ಎಲ್ಲ ಸೆಂಟೆನ್ಸ್ಗಳು ಕೂಡ ನಮ್ಮ ಫೀಲಿಂಗ್ಸು, ಎಮೋಷನ್ಸಿಗೆ ಸಂಬಂಧಪಟ್ಟಿರ್ತವೆ. ಈ ಥರದನ್ನೆಲ್ಲ ನಾವು ಅಂಡರ್ ಎಕ್ಸ್ಕ್ಲಮೇಷನ್ ಮಾರ್ಕಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕಲಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಆಪ್ಟೇಟಿವ್ ಸೆಂಟೆನ್ಸ್. ಏನಪ್ಪ ಆಪ್ಟೇಟಿವ್, ಇದನ್ನು ಯಾವಾಗ ಕೇಳಿಲ್ಲ ನಾವು ಅಂತ ಹೇಳಿದ್ರೆ, ಹೌದು, ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ನಾವು ಯಾರಿಗಾರು ವಿಶ್ ಮಾಡಬೇಕು ಅಥವಾ ಯಾರಿಗಾರು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಈ ಫಾರ್ಮೆಟನ್ನು ಬಳಸ್ತೀವಿ. ನಮಗೆ ಈಗ ಗೊತ್ತಾಗುತ್ತೆ ನೋಡಿ. ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ವಿಶ್ ಆರ್ ಕಮ್ಯಾಂಡ್, ವಿಶ್ ಆರ್ ಡಿಸೈರ್ ಅನ್ನೋದನ್ನು ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ನೋಡಿರಿ, ಮೇ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್, ನನ್ನ ಕಂದ ಅಂಥೇಳಿ, ಏನು ದೇವ್ರು ನಿನಗೆ ಒಳ್ಳೇದು ಮಾಡಲಿ ನನ್ನ ಕಂದ ಅಂಥೇಳಿ ವಿಶ್ ಮಾಡ್ತೀವಿ, ಮೈ ಚೈಲ್ಡ್ ಅಂಥೇಳಿ. ನೆಕ್ಸ್ಟ್ ಅದಾದಮೇಲೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಏನು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಈ ಥರ ದಿನಗಳು ತುಂಬ ಬರ್ತಾ ಇರಲಿ ನಿನಗೆ ಅಂಥೇಳಿ ವಿಶ್ ಮಾಡ್ತೀವಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಅಂಥೇಳಿ ವಿಶ್ ಮಾಡ್ತೀವಿ. ಇವೆಲ್ಲ ಆಪ್ಟೇಟಿವ್ ಸೆಂಟೆನ್ಸಲ್ಲಿ ಬರ್ತವೆ. ಎಸ್, ಓಕೆ, ಕ್ವಿಕ್ ಗ್ಲಾನ್ಸ್ ಮಾಡ್ಕೊಂಬರೋಣ ಇವಾಗ. ಏನಪ್ಪ ಅಂತ ಹೇಳಿದ್ರೆ, ಡಿಕ್ಲೇರೇಟಿವ್ ಸೆಂಟೆನ್ಸ್ ಯಾವಾಗಲೂ ಕೂಡ ಸ್ಟೇಟ್ಮೆಂಟಲ್ಲಿರ್ತವೆ. ಸ್ಟೇಟ್ಮೆಂಟ್ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳಿ. ಇವೆಲ್ಲ ಸ್ಟೇಟ್ಮೆಂಟಲ್ಲಿರ್ತವೆ. ಯಾವುದ್ರಲ್ಲಿರ್ತವೆ ಇವು? ಸ್ಟೇಟ್ಮೆಂಟಲ್ಲಿರ್ತವೆ. ಆ್ಯಂಡ್ ಯಾವಾಗಲೂ ಕೂಡ ಡಿಕ್ಲೇರೇಟಿವ್ ಸೆಂಟೆನ್ಸು ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್. ದೆನ್ ಇಂಟ್ರಾಗೇಟಿವ್ ಸೆಂಟೆನ್ಸು ಯಾವಾಗಲೂ ಕೂಡ ಕ್ವಶನ್ ಮಾರ್ಕಿಂದ ಎಂಡ್ ಆಗ್ತವೆ. ಇವು ಕೂಡ WH ಕ್ವಶನ್ನು ಅಥವಾ SR ಕ್ವಶನಿಂದ ಸ್ಟಾರ್ಟ್ ಆಗ್ತವೆ. ದೆನ್ ಇಂಪರೇಟಿವ್ ಸೆಂಟೆನ್ಸು ಕಮ್ಯಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅಡ್ವೈಸ್ ಆಗಿರ್ಬೋದು, ಇವೆಲ್ಲ ಇರ್ತವೆ. ಇಲ್ಲಿ ಇದು ಯಾವುದರಿಂದ ಎಂಡ್ ಆಗುತ್ತೆ? ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ದೆನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಎಂಡ್ಸ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಅರ್ಥ ಆಗ್ತಿದೆಯಾ? ದೆನ್ ಆಪ್ಟೇಟಿವ್ ಸೆಂಟೆನ್ಸು ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ಇದು ಒಂದು ಕಾಮನ್ನಾಗಿ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗೋ ವ್ಯಕ್ತಿಗಳಿಗೆ ಇಷ್ಟು ಮಾಹಿತಿ ಇರಬೇಕು. ಯಾವ ಸೆಂಟೆನ್ಸು ಯಾವುದರಿಂದ ಎಂಡ್ ಆಗುತ್ತೆ, ಮತ್ತು ಎಲ್ಲ ಸೆಂಟೆನ್ಸ್ಗಳು ಸ್ಟಾರ್ಟ್ ಆಗೋದು ಕ್ಯಾಪಿಟಲ್ ಲೆಟರಿಂದ. ಈ ರೀತಿ ಒಂದು ಕಾಮನ್ ನಾಲೆಡ್ಜ್ ಇರಬೇಕು ಅನ್ನೋದು ಒಬ್ಬ ಕಾಂಪಿಟೇಟಿವ್ ವ್ಯಕ್ತಿಗಳಲ್ಲಿ ನಾವು ನೋಡ್ತಕ್ಕಂಥ ಒಂದು ಚಿಕ್ಕ ವಿಷಯ ಅಂತ ಹೇಳ್ಬೋದು. ಏನಾರು ನಿಮಗೆ ಇನ್ನೂ ಹೆಚ್ಚಿಗೆ ಸೆಂಟೆನ್ಸ್ ಬಗ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ತೆ.